ಯಾದಗಿರಿಯಲ್ಲಿ ಕಡೆ ದುರ್ಗಾದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ದುರ್ಗಾದೇವಿಗೆ ಪೂಜೆ ಪುರಸ್ಕಾರಗಳಿಂದ ಅಲಂಕರಿಸಿ ಪಲ್ಲಕ್ಕಿ ಮೆರವಣಿಗೆ ನೆರವೇರಿಸಲಾಯಿತು. ಇನ್ನು ಈ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ದುರ್ಗಾದೇವಿ ಅರ್ಚಕರು ಶ್ರೀ ಮರಿಸ್ವಾಮಿ ಗೋನಾಲ್, ಸುಮಾರು 700 ವರ್ಷದ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ರಾಜಕೀಯ ವ್ಯಕ್ತಿಗಳ ಜೀವನ ಶೈಲಿಯನ್ನು ಬದಲಾಯಿಸಿದೆ. ಕನಕಪುರ ಬಂಡಿ ಅಂತಲೇ ಖ್ಯಾತಿಯಾಗಿರುವ ಡಿಕೆ ಶಿವಕುಮಾರ್ ಒಮ್ಮೆ ಭೇಟಿ ನೀಡಿ ನಂತರ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಘಟನೆ ನಮ್ಮ ಕಣ್ಮುಂದೆ ಇದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಗ್ರಾಮಕ್ಕೆ ಬರುವುದಾಗಿ ಹೇಳಿದರು. ಆದರೆ ಕೋವಿಡ್ ಸಮಯದಲ್ಲಿ ಬರಲು ಆಗಲಿಲ್ಲ ಎಂದು ಪುನೀತ್ ರಾಜ್ಕುಮಾರ್ ಅನ್ನು ನೆನೆದು ಭಾವುಕರಾದರು. దా అటెందుకు ఏదా